ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. 1 ವೀಕ್ ಮೇಲೇ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋ ಫುಲ್ ನೋಡಿ. ಇದು ನಮ್ಮ ಅತ್ತೆ ಮನೆಯಲ್ಲಿ ಲಾಗ್. ಇದು ಶುಕ್ರವಾರ ಸಂಜೆ 5 ಗಂಟೆಲಿಂದ ಸ್ಟಾರ್ಟ್ ಆಗಿರೋದು ವಿಡಿಯೋ. ಏನಪ್ಪ ಇವತ್ತು ಸಡನ್ನಾಗಿ ಅತ್ತೆ ಮನೇಲಿ ಅಡುಗೆ ಅಂತೇಳಿದ್ರೆ, ನಮ್ಮ ಮಾವ ಇದ್ದಾರಲ್ವ, ನಮ್ಮ ಹಸ್ಬೆಂಡ್ ಅವರ ಅಪ್ಪ, ಅವರು ಸತ್ತಿದ್ದ ದಿವಸ ಇವತ್ತು. ಹಾಗಾಗಿಬಿಟ್ಟು ಇವತ್ತು ಹೋಗಿ ಅಲ್ಲೇ ಅಡುಗೆ ಮಾಡಿ ಪ್ರೇಯರ್ ಎಲ್ಲ ಮಾಡಿ ಎಲ್ಲರೂ ಅಲ್ಲೇ ಊಟ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಅತ್ತೆ ಮನೇಲಿ ಅಡುಗೆ ಮಾಡ್ತಾ ಇರೋದು. ನಮ್ಮ ಮನೇಲಿ ಯಾವುದೇ ಏನೇ ಒಂದು ವಿಶೇಷ ಇದ್ರೂ ಎಲ್ಲ ಟೈಮಲ್ಲೂ ನಾನ್ ವೆಜ್ ಅಡುಗೆನೇ ಇರುತ್ತೆ. ನಾನ್ ವೆಜ್ಜಲ್ಲೇ ಒಂದು ಸ್ವಲ್ಪ ಸ್ವೀಟ್ನು ಮಾಡ್ಕೊಂಡಿರ್ತೀವಿ. ಇವಾಗ ಮಟನ್ ಎಲ್ಲ ತೊಗೊಂಡು ಬಂದಿದ್ದರು, ಮಟನು ಚಿಕನು ಎಲ್ಲ. ನಮ್ಮ ನಾದಿನಿನೂ ನಾನು ಸೇರಿಬಿಟ್ಟು ಅಡುಗೆ ಮಾಡ್ತಾಯಿದ್ವಿ. ನಮ್ಮ ನಾದಿನಿ ಎಲ್ಲ ಒಂದು ಸ್ವಲ್ಪ ಮಸಾಲೆ ಅದು ಇದು ರೆಡಿ ಮಾಡ್ಕೊಳ್ತಾಯಿದ್ರು, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಎಲ್ಲ ಆಯಿತು. ವೈಟ್ ರೈಸೇ ಮಾಡಿದ್ವಿ. ತುಂಬಾ ಮಸಾಲೆ ಐಟಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಚಿಕನ್ ಸಾರು, ಆಮೇಲೆ ಮಟನ್ ಸಾರು, ಕಬಾಬು, ಗುಲಾಬ್ ಜಾಮೂನು. ಆಮೇಲೆ ನಮ್ಮ ಗುಲಾಬಿ ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು. ಹಾಗಾಗಿಬಿಟ್ಟು ಗುಲಾಬಿಗೆ ಒಂದು ಸ್ವಲ್ಪ ಮಟರ್ ಪನ್ನೀರ್ ಮಸಾಲ ಮಾಡಿದ್ದೆ, ಒಂದು ಸ್ವಲ್ಪ ಮಟನ್ ಫ್ರೈ, ಎಲ್ಲನೂ ಅಡುಗೆ ಆಯಿತು. ಇವಾಗ ಲಾಸ್ಟಿಗೆ ಗುಲಾಬಿಗೆ ಒಂದು ಸ್ವಲ್ಪ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಮಟರ್ ಪನ್ನೀರ್ ಮಸಾಲ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ನೀವು ಒಮ್ಮೆ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರು. ಆಮೇಲೆ ಹಸಿ ಬಟಾಣಿ, ಇವಾಗಂತೂ ಹಸಿ ಬಟಾಣಿ ತುಂಬಾ ಸಿಗುತ್ತೆ. ಹಸಿ ಬಟಾಣಿ ಹಾಕಿಬಿಟ್ಟು ಪನ್ನೀರ್ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಎಲ್ಲ ಅಡುಗೆ ಆಯಿತು. ಚಿಕನ್ ಸಾರು, ಮಟನ್ ಸಾರು, ಆಮೇಲೆ ಮಟನ್ ಫ್ರೈ, ಚಿಕನ್ ಕಬಾಬು, ಗುಲಾಬ್ ಜಾಮೂನು, ರೊಟ್ಟಿ ಹೊರಗ್ಲಿಂದನೇ ರೊಟ್ಟಿ ತರಿಸಿದ್ವಿ, ವೈಟ್ ರೈಸ್ ಮಾಡ್ಕೊಂಡಿದ್ವಿ. 8:30 ಅನ್ನೋಷ್ಟರೊಳಗೆ ಅಡುಗೆನೂ ಎಲ್ಲ ಮುಗೀತು. 5 ಗಂಟೆಗೆ ಹೋಗಿರೋದು, 8:30 ಅನ್ನೋಷ್ಟರೊಳಗೆ ಅಡುಗೆನೂ ಎಲ್ಲ ಮುಗ್ದಾಕಿದ್ಮೇಲೆ ಇವಾಗ ಎಲ್ಲರೂ ಕುಂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡಿದ್ವಿ. ಪ್ರೇಯರ್ ಎಲ್ಲ ಮಾಡಾಗಿದ್ಮೇಲೆ ಇನ್ನೇನು ಊಟ ಮುಗಿಸ್ಕೊಂಡು ಮನೆಗೂ ಬಂದ್ವಿ. ಅತ್ತೆ ಮನೆಯಲ್ಲೆಲ್ಲ ಊಟ ಗೀಟ ಮುಗಿಸ್ಕೊಂಡು ಬರೋಷ್ಟರೊಳಗೆ 11 ಗಂಟೆನೇ ಆಗೋಯ್ತು. ಮನೆಗೆ ಬಂದಾಗಿದ್ಮೇಲೆ ನೆಕ್ಸ್ಟ್ ಡೇ ಊರಿಗೆ ಹೋಗೋದಿದೆ. ಊರಿಗೆ ಹೋಗಿ ಒಂದು ಫಂಕ್ಷನ್ ಅಂದ್ರೆ ಅಲ್ಲಿ ಈ ಥರ ಬಾರ್ಡ್ರ್ ಸೀರೆ ಎಲ್ಲ ಉಟ್ಕೊಬೇಕಂದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಮೊದಲಿಗೆ ಈ ಥರ ಸ್ಯಾರಿಗೆ ಪಿನ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಒಂದು ಸ್ವಲ್ಪ ಈಸಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಸ್ಯಾರಿ ಎಲ್ಲ ಪಿನ್ ಮಾಡಿಕೊಂಡು ಇನ್ನೇನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ಊರಿಗೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ, ಏನು ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.